ಮೈಸೂರಿನಲ್ಲಿ ಅವಹೇಳನಕಾರಿ ಪೋಸ್ಟ್ನ ಕಿಡಿ ಹೊತ್ತಿದೆ. ಇಡೀ ಉದಯಗಿರಿ ಸಂಪೂರ್ಣವಾಗಿ ಉದ್ವಿಗ್ನ ಆಗಿದೆ. ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿ ವಾಹನಗಳ ಮೇಲೆ ಕಲ್ಲೆಸೆಯುವ ರೀತಿಯ ದಾಂಧಲೆಗಳು ಮೈಸೂರಿನಲ್ಲಿ ನಡೆದಿದೆ. ಒಂದು ಅವಹೇಳನಕಾರಿ ಪೋಸ್ಟ್ ಮೈಸೂರಿನಲ್ಲಿ ಕಿಡಿಯನ್ನೇ ಹೊತ್ತಿಸಿಬಿಟ್ಟಿತ್ತು. ಆ ಕಿಡಿ ಧಗಧಗನೆ ಹೊತ್ತಿ ಉರಿದಿದೆ. ಉದಯಗಿರಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋ ಪ್ರಯತ್ನ, ಕಲ್ಲು ತೂರಾಟ, ವಾಹನಗಳನ್ನ ಜಖ ಮಾಡೋ ಪ್ರಯತ್ನ, ಶಾಂತಿ ಸುವ್ಯವಸ್ಥೆಯನ್ನ ಭಂಗ ಮಾಡೋ ಯತ್ನ, ಸಾಮಾಜಿಕ ಆಸ್ತಿಗಳನ್ನ, ಸಾರ್ವಜನಿಕ ಆಸ್ತಿಗಳನ್ನ ನಾಶ ಮಾಡುವಂತ ಯತ್ನ. 10ಕ್ಕೂ ಹೆಚ್ಚು ವಾಹನಗಳಿಗೆ ಕಲ್ಲು ತೂರಿದ್ದಾರೆ. ಒಂದು ಪೋಸ್ಟ್ನಿಂದ ಮೈಸೂರಿನಲ್ಲಿ ಈ ಅವಹೇಳನಕಾರಿ ಪೋಸ್ಟ್ ಒಂದು ಇಷ್ಟು ದೊಡ್ಡ ಅನಾಹುತಕ್ಕೆ, ಅವಾಂತರಕ್ಕೆ ಕಾರಣ ಆಗಿದೆ. ಸದ್ಯಕ್ಕೆ ಉದಯಗಿರಿ ಹೇಗಾಗಿದೆ ಅಂತಂದ್ರೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಅಲ್ಲಲ್ಲಿ ಹೊಗೆ ಆಡ್ತಾನೆ ಇದೆ. ಬೆಂಕಿ ಇನ್ನೂ ಆರಿಲ್ಲ. ಉದ್ರಿಕ್ತರ ಗುಂಪು ಏಕಾಏಕಿ ಬರುತ್ತೆ. ವಾಹನದ ಗಾಜುಗಳನ್ನು ಪುಡಿ ಮಾಡುತ್ತೆ. ಸುಮಾರು 10ಕ್ಕೂ ಹೆಚ್ಚು ವಾಹನಗಳನ್ನು ಪೀಸ್ ಮಾಡಿದ್ದಾರೆ. ವಾಹನದ ಗಾಜುಗಳನ್ನು ಪುಡಿ ಮಾಡಿದ್ದಾರೆ, ಕಲ್ಲೆಸ್ತಿದ್ದಾರೆ. ಪೊಲೀಸ್ ಠಾಣೆ ಮೇಲೆ ಕಲ್ಲೆಸ್ತಿದ್ದಾರೆ, ಪೊಲೀಸರ ಮೇಲೆ ಕಲ್ಲೆಸ್ತಿದ್ದಾರೆ. ನೋಡಿ, ಈ ಕಲ್ಲುಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ಪೊಲೀಸರಿಗೆ ಇದನ್ನೆಲ್ಲ ಒಟ್ಟು ಮಾಡಿ ಇಟ್ಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ಳೋದಕ್ಕೆ ಎಲ್ಲರ ಕೈಯಲ್ಲೂ ಕಲ್ಲು. ಅದೇನೋ ಗೊತ್ತಿಲ್ಲಪ್ಪ, ಮೈಸೂರಿನ ಉದಯಗಿರಿನಲ್ಲಿ ಇಷ್ಟು ಕಲ್ಲು ರಸ್ತೆ ಮೇಲೆ ಇರುತ್ತಾ, ಅಥವಾ ಇವ್ರಿಗೆ ಒಂದೇ ಸಲ ಇಷ್ಟೆಲ್ಲ ಕಲ್ಲು ಏಕಾಏಕಿ ಬರುತ್ತಾ? ಪ್ಲ್ಯಾಂಡ ಇದು ಅಲ್ಲ. ಇವರು ಗಲಾಟೆ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಕಲ್ಲು ಗಿಲ್ಲಲ್ಲ ಜೇಬಲ್ಲಿ ತುಂಬಿಸ್ಕೊಂಡೇ ಹೋಗ್ಬಿಡ್ತಾರ ಅನ್ನುವಷ್ಟರ ಮಟ್ಟಿಗೆ ಕಲ್ಲುಗಳು ತುಂಬಿಕೊಂಡಿವೆ. ಇಷ್ಟು ಕಲ್ಲುಗಳನ್ನು ಏಕಾಏಕಿ 1,2,000 ಜನ, 20 ಜನ ಪೊಲೀಸರ ಮೇಲೆ ತೂರೋದಕ್ಕೆ ಆರಂಭ ಮಾಡಿದ್ರೆ ಹೇಗಿರಬೇಕು ಪರಿಸ್ಥಿತಿ? ಆ ರೀತಿ ಪರಿಸ್ಥಿತಿ ನಿನ್ನೆ ಉದಯಗಿರಿಯಲ್ಲಿ ಸೃಷ್ಟಿಯಾಗಿತ್ತು. ಉದಯಗಿರಿ ಅಕ್ಷರಶಃ ಹೊತ್ತಿ ಉರಿದಿತ್ತು. ಸದ್ಯ ಕೆಂಡ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಇಡೀ ಉದಯಗಿರಿ ಉದ್ವಿಗ್ನ ಆಗಿದ್ದು ಸದ್ಯ ಪೊಲೀಸರಲ್ಲೇ ಮೊಕ್ಕಾಂ ಹೂಡಿದ್ದಾರೆ. 14 ಸಿಬ್ಬಂದಿಗಳಿಗೆ ಗಾಯ ಆಗಿದೆ. ಇನ್ನು ಯಾರ್ಯಾರು ಕಲ್ಲು ತೂರಾಟ ಮಾಡಿದ್ದಾರೆ, ಯಾಕೆ ಕಲ್ಲು ತೂರಾಟ ಮಾಡಿದ್ದಾರೆ, ಹೇಗೆ ಕಲ್ಲು ತೂರಾಟ ಮಾಡಿದ್ದಾರೆ ಎಲ್ಲ CCTV ದೃಶ್ಯದಲ್ಲಿದೆ. ಆ CCTV ದೃಶ್ಯಗಳನ್ನು ಆಧರಿಸಿ ಆರೋಪಿಗಳಿಗೋಸ್ಕರ ಪೊಲೀಸರು ಬಲೆ ಬೀಸಿದ್ದಾರೆ. ಹೌದು, ಅವಹೇಳನಕಾರಿ ಪೋಸ್ಟ್ ಮಾಡಿರುವ ವ್ಯಕ್ತಿ ಮೇಲೆ ಸೋಮೋಟೋ ಕೇಸ್ ದಾಖಲಾಯಿತು. ಅವನ ಬಂಧನ ಆಯಿತು. ಬಂಧನ ಮಾಡಿದೀವಿ ಅಂತೇಳಿ ನಿನ್ನೆ ಕಲ್ಲು ತೂರಿದವ್ರನ್ನ ಬಿಡೋದಕ್ಕಾಗುತ್ತಾ? ಅವರೇನು ಆರೋಪಿಯ ಬಂಧನಕ್ಕೆ ಆಗ್ರಹಿಸಿ ಕಲ್ಲು ತೂರಿದ್ದು ಅಂತೇಳಿ ಅವ್ರಿಗೇನು ಎಕ್ಸಂಪ್ಷನ್ ಇಲ್ಲ. ಮುಸ್ಲಿಂ ಸಮುದಾಯದ ಯುವಕರು ನಿನ್ನೆ ಏಕಾಏಕಿ ಜಮಾವಣೆಯಾಗಿ ಕಲ್ಲು ತೂರಾಟ ಮಾಡಿದ್ರಲ್ಲ, ಅವರು ಯಾರ್ಯಾರು, ಅವರ ಗುರುತು ಪತ್ತೆ ಹಚ್ಚೋದಕ್ಕೆ CCTV ದೃಶ್ಯಗಳನ್ನು ಆಧರಿಸಲಾಗ್ತದೆ. ನಿನ್ನೆಯೇ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು, ಅಶ್ರುವಾಯುವನ್ನ ಸಿಡಿಸೋ ಪ್ರಯತ್ನ ಮಾಡಿದ್ರು. ಆ ಮುಖಾಂತರ ಉದ್ರಿಕ್ತರನ್ನ ಚದುರಿಸುವ ಕೆಲಸವನ್ನ ಪೊಲೀಸರು ಮಾಡಿದ್ರು. ನಿನ್ನೆ ಆ ಕ್ಷಣಕ್ಕೆ ಆಗಬೇಕಾಗಿದ್ದಂತ ಕೆಲಸ ಮಾಡಿದ್ದಾರೆ. ಅಲ್ಲಿಗೆ ಪೊಲೀಸರ ಕೆಲಸ ಮುಗಿದಿಲ್ಲ. CCTV ದೃಶ್ಯಗಳನ್ನು ನೋಡ್ತಾರೆ. ಸ್ಥಳೀಯರೇ ಅಲ್ವಾ ಎಲ್ಲರೂ, ಸ್ಥಳೀಯರೇ ಆಗಿರೋದ್ರಿಂದ ಎಲ್ಲರ ಪರಿಚಯ ಇರುತ್ತೆ. ಅಟ್ಲೀಸ್ಟ್ ಇಲ್ಲದೆ ಇದ್ರೂ ಅವರ ಪರಿಚಯ ಪಡೆದುಕೊಳ್ಳುವಷ್ಟು ವ್ಯವಸ್ಥೆಗಳು ಕೂಡ ಅಲ್ಲಿರುತ್ತೆ. CCTV ದೃಶ್ಯಗಳ ಆಧಾರದಲ್ಲಿ ಯಾರು DCP ಕಾರ್ ಮೇಲೆ ಕಲ್ಲು ತೂರಿದ್ದು, ಯಾರು ಪೊಲೀಸ್ ಠಾಣೆಗೆ ಕಲ್ಲು ತೂರಿದ್ದು, ಸುತ್ತಮುತ್ತ ಬಿದ್ದಿರುವಂಥ ಕಲ್ಲುಗಳನ್ನು ಯಾರು ಸಪ್ಲೈ ಮಾಡಿದ್ದು, ಎಲ್ಲಿಂದ ಬಂತು, ಪ್ಲ್ಯಾಂಡಾ ಅಥವಾ ಇದು ಆಲ್ ಆಫ್ ಅ ಸಡನ್ ಬಂದು ಅಟ್ಯಾಕ್ ಮಾಡಿರೋದಾ, ಇದೆಲ್ಲದರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕ್ತಿದ್ದಾರೆ. ಸದ್ಯ ಬೆಳಿಗ್ಗೆ ಈ ರೀತಿ ಇದೆ ನೋಡಿ ಉದಯಗಿರಿ ಪೊಲೀಸ್ ಠಾಣೆಯ ಹೊರಭಾಗ. ಇದು ಬೆಳಿಗ್ಗೆಯ ದೃಶ್ಯ. ನಿನ್ನೆ ರಾತ್ರಿ ಇದೇ ಜಾಗದಲ್ಲಿ ಸಿಕ್ಕಾಪಟ್ಟೆ ಉದ್ರಿಕ್ತರ ಜಮಾವಣೆ ಆಗಿತ್ತು. ಪೊಲೀಸರು ಮತ್ತು ಉದ್ರಿಕ್ತರ ನಡುವೆ ಚಕಮಕಿ ನಡೀತಾ ಇತ್ತು. ಇವೆಲ್ಲ ನಡೀತಾ ಇದ್ದಂಥ ಉದಯಗಿರಿ ಪೊಲೀಸ್ ಠಾಣೆಯ ಹೊರಭಾಗದಲ್ಲಿ ಸದ್ಯ ಈಗ ಸ್ವಲ್ಪ ಶಾಂತಿ ಇದೆ. ಆದರೆ ಬೂದಿ ಮುಚ್ಚದ ಕೆಂಡದಂತೆ. ಮೈಸೂರಿನ ಉದಯಗಿರಿಯಲ್ಲಿ ದಾಂಧಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಿದ್ರು. ಅದ್ರ ಜೊತೆಗೆ ಆರೋಪಿತ ವ್ಯಕ್ತಿಯ ಮೇಲೆ ಸೋಮೋಟೋ ಕೇಸ್ ದಾಖಲು ಮಾಡಿ ಆತನನ್ನ ಬಂಧನ ಮಾಡಿ ಆತನ ಮೇಲೆ FIR ದಾಖಲು ಮಾಡಿದ್ದಾರೆ. ಆ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಮೈಸೂರಿನ ಪೊಲೀಸರು ಹಂಚಿಕೊಂಡಿದ್ದಾರೆ. ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ಆರೋಪಿಯ ಫೋಟೋ ಮತ್ತು FIRನ ಪ್ರತಿಯನ್ನ ಪೋಸ್ಟ್ ಮಾಡಲಾಗಿದೆ. ಅವಹೇಳನಕಾರಿ ಪೋಸ್ಟ್ ಮಾಡಿದ್ದ ಆರೋಪಿ ಸುರೇಶ್ ಮತ್ತು ಆತನ ವಿರುದ್ಧ ದಾಖಲಾಗಿರುವ FIR ಇವೆರಡನ್ನ ಪೋಸ್ಟ್ ಮಾಡಿದ್ದಾರೆ. ಆ ಮುಖಾಂತರ ಉದಯಗಿರಿ ಪೊಲೀಸರು ಕಿಡಿಗೇಡಿಯ ಬಂಧನವನ್ನ ಕನ್ಫರ್ಮ್ ಮಾಡಿದ್ದಾರೆ. ಇವರೇ ನೋಡಿ ಸುರೇಶ್ ಪೋಸ್ಟ್ ಮಾಡಿ ಇಷ್ಟೆಲ್ಲ ದೊಡ್ಡ ದಾಂಧಲೆ ಆಗೋದಕ್ಕೆ ಮೂಲ ಕಾರಣ. ಇವ್ರು ಮಾಡಿದ್ದಂಥ ಪೋಸ್ಟೇ ಇಲ್ಲಿ ಕಿಡಿ ಹೊತ್ತಿಸಿದ್ದು. ಏಕಾಏಕಿಯಲ್ಲಿ ಮುಸ್ಲಿಂ ಸಮುದಾಯದವರೆಲ್ಲ ಒಟ್ಟಾದ್ರು. ಅವ್ರು ಹೇಗೆ ಒಟ್ಟಾದ್ರು? ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಹೋಯ್ತಾ, ಬನ್ನಿ ಕಲ್ ತಗೊಂಡು ಅಂತಂದ್ರ, ಅದೆಲ್ಲ ಇನ್ನೂ ಸಬ್ಜೆಕ್ಟ್ ಇನ್ವೆಸ್ಟಿಗೇಷನ್. ಬಟ್ ಆ ಕ್ಷಣಕ್ಕೆ 1,500 ಜನ ಅಲ್ಲಿ ಜಮಾವಣೆ ಆಗಿದ್ದು ನಿಜ. ಬಂದವರಲ್ಲಿ ಕಂಡವರಲ್ಲಿ ಪೊಲೀಸರು ಯೂನಿಫಾರ್ಮ್ ಕಂಡ್ರೆ, ಕಾಕಿ ಕಂಡ್ರೆ
ವಾಹನ ಕಂಡ್ರೆ, ಸೈರನ್ ಲೈಟ್ಗಳನ್ನು ಕಂಡ್ರೆ ಕಲ್ಲು ತೂರಾಟ ಮಾಡಿದ್ದೂ ನಿಜ. ಆಮೇಲೆ ಪೊಲೀಸರು ಪರಿಸ್ಥಿತಿಯನ್ನು ಸುಧಾರಿಸುವ ಭರವಸೆಯನ್ನು ಕೊಟ್ಟ ನಂತರ, ಆತನ ಬಂಧನದ ಭರವಸೆಯನ್ನು ಕೊಟ್ಟ ನಂತರ ಇವರೆಲ್ಲ ಮನೆಗೆ ಹೋದ್ರು. ಆದರೆ ಇನ್ನೂ ಕೂಡ ಉದಯಗಿರಿ ಪೊಲೀಸ್ ಠಾಣೆಯ ಸುತ್ತಮುತ್ತಲೂ ಸರ್ಪಗಾವಲನ್ನು ಹೆಣೆಯಲಾಗಿದೆ. ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಅಲ್ಲಿ ಠಾಣೆಗೆ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ. 6ಕ್ಕೂ ಹೆಚ್ಚು ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. 8ಕ್ಕೂ ಹೆಚ್ಚು ಜನ ಪೊಲೀಸ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಶಾಂತಿ ಸುವ್ಯವಸ್ಥೆ ಇನ್ನೂ ಕೂಡ ಕದಡುವ ಸಾಧ್ಯತೆಗಳಿದೆ. ಎಲ್ಲ ಇಲ್ಲಿ ಕ್ಲಿಯರ್ ಆಯ್ತು, ಡನ್ ಅನ್ನೋ ರೀತಿಯಲ್ಲಿ ಇಲ್ಲ. ಅಟ್ ಎನಿ ಟೈಮ್ ಯಾವಾಗ ಬೇಕಾದರೂ ಉದ್ರಿಕ್ತರ ಉದ್ವೇಗ ಜಾಸ್ತಿ ಆಗಬಹುದು. ಅವ್ರು ಯಾವಾಗ ಬೇಕಾದರೂ ಮತ್ತೆ ಅದೇ ರೀತಿನಲ್ಲಿ ಬರಬಹುದು. ಸಂಖ್ಯೆನೂ ಜಾಸ್ತಿ ಇದೆ. ಒಂದು ಮೆಸೇಜ್ ಮಾಡಿದ್ರೆ 2,000 ಜನ ಒಟ್ಟಾಗ್ತಾರೆ ಅವ್ರ ಕಡೆ. ಹಾಗಾಗಿ ಅವರ ನಿಯಂತ್ರಣಕ್ಕೋಸ್ಕರ ಈಗಾಗಲೇ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. 8ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ, ಅದರ ಜೊತೆಗೆ ಕೆಎಸ್ಆರ್ಪಿ ತುಕಡಿಗಳನ್ನು 6ಕ್ಕೂ ಹೆಚ್ಚು ಕೆಎಸ್ಆರ್ಪಿ ತುಕಡಿಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಬಿಗಿ ಭದ್ರತೆಯ ನಡುವೆ ಈಗ ಇದೆ ಉದಯಗಿರಿ ಪೊಲೀಸ್ ಠಾಣೆ. ಸುರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಉದಯಗಿರಿ ಸ್ಪಾಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ನಿನ್ನೆ ನಡೆದಿರುವಂಥ ದಾಂಧಲೆ, ಈಗಾಗಲೇ ಒಬ್ಬನ ಅರೆಸ್ಟ್ ಆಗಿದೆ. ಅದಾದ ಮೇಲೆ ಏನೇನಾಯಿತು, ಈ ಕ್ಷಣದ ಅಪ್ಡೇಟ್ಸ್ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಮತ್ತು ಸ್ಥಳವನ್ನು ವಿವರಿಸಬಹುದಾ ಸುರೇಶ್? ಪ್ರಣುತ್, ಏನಂದ್ರೆ ಬಹಳ ಮುಖ್ಯವಾಗಿ ಘಟನೆಗೆ ಸಂಬಂಧಪಟ್ಟಂತೆ 10ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಾಗಿದ್ದಾರೆ. ಪೊಲೀಸರ ಮೇಲೆ ತಡರಾತ್ರಿ ಏಕಾಏಕಿ ಕಲ್ಲು ತೂರಾಟ ನಡೆದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂತ ಅವಹೇಳನಕಾರಿ ಪೋಸ್ಟರ್ ಇಷ್ಟೆಲ್ಲ ರಾದಂತಕ್ಕೆ ಕಾರಣ ಆಗಿತ್ತು. ಆ ಸುರೇಶ್ ಎನ್ನುವಂತಹ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಮುಸ್ಲಿಂ ಧರ್ಮಗುರುಗಳ ಬಗ್ಗೆ ಹಾಕಿದಂತಹ ಅವಹೇಳನಕಾರಿ ಪೋಸ್ಟರ್ಗೆ ಸಂಬಂಧಪಟ್ಟಂತೆ ಏಕಾಏಕಿ ಜಮಾಯಿಸಿದಂತಹ ಸುಮಾರು 1000ಕ್ಕೂ ಹೆಚ್ಚು ಮುಸ್ಲಿಂ ಸಮಾಜದ ಯುವಕರು ಮತ್ತೆ ಮುಖಂಡರು ಅಲ್ಲಿ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಗೆ ಜಮಾಯಿಸಿದ್ರು. ಪೊಲೀಸು ಮತ್ತೆ ಅಲ್ಲಿನ ಉದ್ರಿಕ್ತರ ನಡುವೆ ನಡೆದಂತಹ ಮಾತಿನ ಚಕಮಕಿ ಬಳಿಕ ಪೊಲೀಸರ ಮೇಲೆ ಕಲ್ಲು ತೂರಾಟ, ಪೊಲೀಸರ ವಾಹನದ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಬಳಿಕ ಬೆಳಗ್ಗೆ ಸಹಜ ಸ್ಥಿತಿಗೆ ಮೈಸೂರಿನ ಉದಯಗಿರಿ ಠಾಣೆ ಬಂದಿರತಕ್ಕಂಥದ್ದು. ನಾನು ಉದಯಗಿರಿ ಠಾಣೆಯ ಮುಂಭಾಗದಲ್ಲಿ ಇದ್ದೇನೆ. ಸುಮಾರು 6ಕ್ಕೂ ಹೆಚ್ಚು ಪೊಲೀಸ್ ತುಕಡಿಗಳನ್ನ ಇಲ್ಲಿ ನಿಯೋಜನೆಯನ್ನ ಕೂಡ ಮಾಡಿಕೊಂಡಾಗಿರುವಂತದ್ದು. ಸಿಎಆರ್ ಸಿಬ್ಬಂದಿ, ಸಿಎಆರ್ಪಿಎಫ್ ಸಿಬ್ಬಂದಿ ಸೇರಿದಂತೆ ಪೊಲೀಸ್ ಬಿಗಿ ಭದ್ರತೆಯನ್ನ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಹೆಚ್ಚಿಸಿದ್ದಾರೆ. ಯಾಕಂದ್ರೆ ಯಾವ ಕ್ಷಣದಲ್ಲಾದ್ರೂ ಕೂಡ ಉದ್ರಿಕ್ತರು ಮತ್ತೆ ಸೇರಬಹುದು ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮುಂಭಾಗ ಸುಮಾರು 6ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯ ವಾಹನದ ತುಕಡಿಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿರತಕ್ಕಂಥದ್ದು. ಆ ಮೂಲಕ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ನಡೆದಿದ್ದಂತಹ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂತಹ ಪೋಸ್ಟರ್ ಏನಿದೆ ಆ ಒಂದು ಅವಾಂತರ ಇಷ್ಟೆಲ್ಲಕ್ಕೆ ಕಾರಣ ಆಗಿತ್ತು. ಜೊತೆಗೆ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮುಂಭಾಗ ಇರತಕ್ಕಂತಹ ದೃಶ್ಯಾವಳಿ ಇದು. ಪೊಲೀಸ್ ಸಿಬ್ಬಂದಿಯ ವಾಹನ ಸೇರಿದಂತೆ ಪೊಲೀಸರ ಮೇಲೆ ಆದಂತಹ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ನಗರ ಪೊಲೀಸರು ಬಿಗಿ ಪೊಲೀಸ್ ಕಠಿಣ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಇಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ಈಗಾಗಲೇ ತುಕಡಿಗಳನ್ನ ಇಲ್ಲಿ ನಿಯೋಜನೆಯನ್ನ ಮಾಡಿದ್ದಾರೆ. ಜೊತೆಗೆ ಸಿಸಿಟಿವಿ ಫುಟೇಜ್ಗಳನ್ನ ಆಧರಿಸಿ ಸಿಸಿಟಿವಿಯ ಫುಟೇಜ್ಗಳಲ್ಲಿ ಇರತಕ್ಕಂತಹ ವ್ಯಕ್ತಿಗಳು ಯಾರು, ಅವರು ಏಕಾಏಕಿ ಬಂದು ಸೇರಿದ್ದು ಹೇಗೆ ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಇಲ್ಲಿ ಸಿಸಿಟಿವಿಯ ಸುತ್ತಮುತ್ತ ಅಂದ್ರೆ ಮುಖ್ಯ ರಸ್ತೆ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ಒಳಭಾಗದಲ್ಲಿ ಇರತಕ್ಕಂತಹ ಸಿಸಿಟಿವಿಯ ಫುಟೇಜ್ಗಳನ್ನ ಕೂಡ ಆಧರಿಸಿ ಇಲ್ಲಿ ಏನು ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಏನು ದೃಶ್ಯಾವಳಿಗಳನ್ನ ಕೂಡ ಏನ್ ನೋಡ್ತಾ ಇದ್ದಾರೆ. ಈ ಬೆಳಗ್ಗೆ ಆದಂತ ಅಂದ್ರೆ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ಹಾಕಿದಂತ ಯುವಕನನ್ನ ಕರೆತಂದು ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಕೂಡ ಎಡವಟ್ಟನ್ನ ಮಾಡಿದ್ರ. ನಿರ್ದಾಕ್ಷಿಣ ಕ್ರಮವನ್ನ ಕೈಗೊಳ್ಳುವುದನ್ನ ಬಿಟ್ಟು ಏಕಾಏಕಿ ಆತನನ್ನ ಹೊರಗಡೆ ಬಿಟ್ಟಿದ್ದು ಈ ಘಟನೆಗೆ ಕಾರಣ ಆಗಿದೆ ಅನ್ನೋ ಅವಲೋಕನವನ್ನು ಕೂಡ ಸದ್ಯದಲ್ಲಿ ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಈ ಘಟನೆಗೆ ಸಂಬಂಧಪಟ್ಟಂತೆ ಪೋಸ್ಟರ್ ಹಾಕಿದ್ದಂತಹ ವ್ಯಕ್ತಿಯ ವಿರುದ್ಧ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ಜೊತೆಗೆ ಇಲ್ಲಿ ಸುಮಾರು 6ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯ ಈ ಒಂದು ವಾಹನಗಳನ್ನ ಅಂದ್ರೆ ಏನು 100ಕ್ಕೂ ಹೆಚ್ಚು ಪೊಲೀಸರ ಒಂದು
ತಂಡವನ್ನ ನಿಯೋಜನೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಆ ಮೂಲಕ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಡೆದಿರ್ತಕ್ಕಂತಹ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ವಾಹನದ ಮೇಲೂ ಕೂಡ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಜೊತೆಗೆ ಎಸಿಪಿ ಆದಂತಹ ಶಾಂತಪ್ಪ ಅವರ ಮೇಲೂ ಕೂಡ ಕಲ್ಲು ತೂರಾಟವನ್ನ ಮಾಡುವ ಮೂಲಕವಾಗಿ ಪೊಲೀಸರ ಮೇಲೆ ಈ ಕಲ್ಲು ತೂರಾಟ ಪ್ರಕರಣ ಕೂಡ ಗಂಭೀರವಾಗಿ ಕೈಗೊಂಡಿದೆ. ಆ ಮೂಲಕವಾಗಿ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಆ ಒಂದು ಪೋಸ್ಟರ್ಗೆ ಸಂಬಂಧಪಟ್ಟಂತೆ ಆ ಯುವಕನನ್ನ ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಯನ್ನ ಮಾಡೋದ್ರಲ್ಲಿ ಪೊಲೀಸರು ವಿಫಲವಾಗಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಉದ್ರಿಕ್ತರ ಗುಂಪು ಮೈಸೂರಿನ ಈ ಒಂದು ರಸ್ತೆಯಲ್ಲಿರ್ತಕ್ಕಂಥ ಉದಯಗಿರಿ ಠಾಣಾ ವ್ಯಾಪ್ತಿಯ ಈ ಒಂದು ಉದಯಗಿರಿಯ ಪೊಲೀಸರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿತ್ತು. ಅದಾದ ಬಳಿಕ ಸುರೇಶ್, ಬಟ್ ನೀವು ದೃಶ್ಯಗಳನ್ನ ಕಳಿಸಿದ್ರಿ, ಆ ದೃಶ್ಯಗಳನ್ನ ನೋಡ್ತಾ ಇದ್ದಾಗ 2-3 ಚೀಲಗಳಲ್ಲಿ ಕಲ್ಲುಗಳನ್ನು ತುಂಬಿಸಿಟ್ಟಿದ್ದಾರೆ. ಅದೇನು ನಾರ್ಮಲ್ ಆಗಿ ಮೈಸೂರು ಉದಯಗಿರಿ ಪೊಲೀಸ್ ಠಾಣೆ ಹೊರಗಡೆ ಅಂತ ಕಲ್ಲುಗಳೆಲ್ಲ ರಸ್ತೆಯಲ್ಲಿ ಕಾಲಡಿಗಡೆ ಸಿಗುತ್ತಾ, ಅಥವಾ ಅದನ್ನೆಲ್ಲ ತಂದು ಇಟ್ಕೊಂಡಿದ್ರಾ? ಪ್ರೀ ಪ್ಲಾನ್ಡ್ ಅಂತ ಅನಿಸುವಂತಹ ಯಾವುದಾದ್ರೂ ಬೆಳವಣಿಗೆಗಳು, ಡೆವಲಪ್ಮೆಂಟ್ಗಳು, ಪ್ರಶ್ನೆ ಏನಾದರೂ ಕಾಣ್ತಾ ಇದೆಯಾ ಸುರೇಶ್? ಪ್ರಣುತ್, ಅಂದ್ರೆ ನೀವು ಕೇಳಿರುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಥಳವನ್ನ ನಾನು ಕೂಡ ತೋರಿಸ್ತೇನೆ, ಅದನ್ನು ಕೂಡ ಅವಲೋಕನವನ್ನ ನಾವು ಮಾಡಬಹುದು. ಈ ಒಂದು ಜಾಗ ಏನಿದೆ, ಈ ಒಂದು ಜಾಗದಲ್ಲಿ ಅಷ್ಟರ ಪ್ರಮಾಣದಲ್ಲಿ ಕಲ್ಲು ಸಿಗಬಹುದಾ ಅನ್ನೋದನ್ನ ಈ ಒಂದು ದೃಶ್ಯಾವಳಿಗಳನ್ನ ನೋಡಿದ್ರೆ ನಿಮಗೆ ಕೂಡ ಅಂದಾಜು ಬರುತ್ತೆ. ಯಾಕಂದ್ರೆ ಆ ಕಲ್ಲುಗಳು ಈ ಒಂದು ಗುಡ್ಡಗಾಡು ಪ್ರದೇಶ ಅಲ್ಲ, ಇದು ಸಂಪೂರ್ಣವಾಗಿ ರಸ್ತೆ ಮತ್ತೆ ಚರಂಡಿಗಳಿದೆ, ಮತ್ತೆ ಜನನಿಬಿಡ ಪ್ರದೇಶ. ಸುಮಾರು ಸಿಕ್ಕಿರ್ತಕ್ಕಂಥ 3-4 ಚೀಲದ ಅಷ್ಟು ಕಲ್ಲುಗಳನ್ನ ಸಂಗ್ರಹಿಸಿತ್ತು ಹೇಗೆ ಅನ್ನೋದು ಕೂಡ ಸಾಕಷ್ಟು ಯಕ್ಷ ಪ್ರಶ್ನೆ. ಬರುವಂತ ಸಂದರ್ಭದಲ್ಲಿ ಉದ್ರಿಕ್ತರು ಆ ಒಂದು ಕಲ್ಲುಗಳನ್ನ ತಂದಿದ್ರ, ಬೇರೆ ಯಾವ್ದಾದ್ರು ಆಯುಧಗಳನ್ನ ತಂದಿದ್ರ ಅನ್ನೋದನ್ನ ಕೂಡ ನಾವು ಈಗ ಅವಲೋಕನವನ್ನ ಮಾಡಬೇಕು. ಆದ್ರೆ ಪೊಲೀಸ್ ಠಾಣೆಯ ಮುಂಭಾಗ ಅಷ್ಟೊಂದು ಕಲ್ಲುಗಳನ್ನ ಇಟ್ಟಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಈ ಒಂದು ದೃಶ್ಯಾವಳಿಗಳನ್ನ ನೋಡಿದಾಗ ನಿಮ್ಗೂ ಕೂಡ ಅನ್ಸಬಹುದು ಇಲ್ಲಿ ಎಲ್ಲೂ ಕೂಡ ಆ ರೀತಿಯಾದಂತಹ ಬಂಡೆ ಕಲ್ಲುಗಳು, ಸಣ್ಣ ಪ್ರಮಾಣದ ಕಲ್ಲುಗಳು ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೇಲ್ನೋಟಕ್ಕೆ ಆ ಕಲ್ಲುಗಳನ್ನ ಹೊರಗಿನಿಂದಲೇ ತಂದಿರತಕ್ಕಂತ ಚಾನ್ಸಸ್ ಇದೆ. ಹೀಗಾಗಿ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಂತ ಪೋಸ್ಟರ್ಗೆ ಸಂಬಂಧಪಟ್ಟಂತೆ ಉದ್ರಿಕ್ತರು ಎಲ್ಲದಕ್ಕೂ ಕೂಡ ರೆಡಿಯಾಗಿಯೇ ಬಂದಿದ್ರ. ಜೊತೆಗೆ ಆ ಉದ್ರಿಕ್ತರು ಬರುವಂತ ಸಂದರ್ಭದಲ್ಲಿ ಆ ಕಲ್ಲುಗಳನ್ನ ಅವರೇ ತಂದಿದ್ರ. ಜೊತೆಗೆ ಮಾರಕಾಸ್ತ್ರಗಳನ್ನ ಕೂಡ ಅವರೇ ತಂದು ಇಲ್ಲಿ ಗಲಾಟೆಗೆ ರೆಡಿ ಆಗಿದ್ರ. ಎಲ್ಲಾ ಪ್ರಶ್ನೆಗಳು ಹುಡ್ತವೆ. ಹೀಗಾಗಿ ಆ ಕಲ್ಲುಗಳನ್ನ ಕೂಡ ಅಲ್ಲಿ ಸಂಗ್ರಹಣೆಯನ್ನ ಕೂಡ ಚೀಲಗಳಲ್ಲಿ ಮಾಡಿದ್ದಾರೆ. ಜೊತೆಗೆ ಸಿಸಿಟಿವಿ ಫುಟೇಜ್ ಏನಿದೆ, ಈ ಸುತ್ತಮುತ್ತಲ ಪ್ರದೇಶದಲ್ಲಿರ್ತಕ್ಕಂತಹ ಸಿಸಿಟಿವಿ ಫುಟೇಜ್ಗಳನ್ನು ಕೂಡ ಅಲ್ಲಿ ಫುಟೇಜ್ಗಳ ಕಲೆಕ್ಟ್ ಮಾಡಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ನ ವಿಡಿಯೋಗಳನ್ನು ಕೂಡ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ಕಲ್ಲು ತೂರಾಟ ಸಂದರ್ಭದಲ್ಲಿ ಇದ್ದಂತಹ ವ್ಯಕ್ತಿಗಳ ಫೋಟೋಗ್ರಾಫ್ಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು, ಕಲ್ಲುಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು, ಪ್ರಾಥಮಿಕ ಸಾಕ್ಷ್ಯಗಳನ್ನು ಕೂಡ ಇದೀಗ ಸಂಗ್ರಹಣೆ ಮಾಡುವ ಮೂಲಕ ಉದ್ರಿಕ್ತರ ವಿರುದ್ಧವೂ ಕೂಡ ಕಾನೂನು ಅಸ್ತ್ರವನ್ನ ಬಳಸೋದಕ್ಕೆ ಮೈಸೂರು ನಗರದ ಪೊಲೀಸರು ಮುಂದಾಗಿರುವಂತದ್ದು. ಪ್ರಣತ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ.